ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ನಿರ್ಲಕ್ಷ್ಯದಿಂದ ಖಾತೆದಾರರೊಬ್ಬರು 6,58,000 ರೂಪಾಯಿ ಕಳೆದುಕೊಂಡಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿರುವ ಬಗ್ಗೆ ತಡವಾಗಿ ವರದಿಯಾಗಿದೆ. ಕೋಲಾರ ನಗರದ ಉದ್ಯಮಿಯಾದ ಕೆಎ ಚಾಮರಾಜು ಬಿನ್ ಲೇಟ್ ಕೆಎನ್ ಅನಂತರಾಜುರವರು ಯೂನಿಯನ್ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆಯನ್ನ ಹೊಂದಿದ್ದು, ಅವರ ಮೊಬೈಲ್ ಸಂಖ್ಯೆಗೆ ಕಳೆದ 8ನೇ ತಾರೀಕು ಬ್ಯಾಂಕ್ ಹೆಸರಿನಲ್ಲಿ ವಾಟ್ಸ್ಆಪ್ಗೆ ಬಂದ ಮೆಸೇಜ್ ಲಿಂಕ್ ಓಪನ್ ಮಾಡಿದ್ದು, 10ನೇ ತಾರೀಕು ಟೆಸ್ಟ್ ಮೆಸೇಜ್ ಹಾಗೂ ಒಟಿಪಿ ಲಿಂಕ್ ಮೆಸೇಜ್ 3 ಬಾರಿ ಬಂದಿರುವ ಬಗ್ಗೆ ಯೂನಿಯನ್ ಬ್ಯಾಂಕ್ಗೆ ತೆರಳಿ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಸಂತೋಷ್ ಕುಮಾರ್ ಅವರಿಗೆ ಮಾಹಿತಿ ನೀಡಿ ತಮ್ಮ ಖಾತೆಯನ್ನ ಫ್ರೀಸ್ ಮಾಡುವಂತೆ ತಿಳಿಸಿದ್ರು. ಒಟಿಪಿ ಯಾರಿಗೂ ನೀಡಬೇಡಿ, ಹಣ ಕಟ್ ಆಗೋದಿಲ್ಲ ಅಂತ ಹೇಳಿ ಕಳುಹಿಸಿದ್ದಾರೆ. ಆದರೆ 11ನೇ ತಾರೀಕು ತಮ್ಮ ಖಾತೆಯಿಂದ 2 ಲಕ್ಷ ಡೆಬಿಟ್ ಆಗಿರುವ ಬಗ್ಗೆ ಮೆಸೇಜ್ ಬಂದಿದ್ದು, ಇದರ ಬಗ್ಗೆ ತಕ್ಷಣ ಅವರ ಅಣ್ಣನವರ ಮೂಲಕ ಬ್ಯಾಂಕ್ ಮ್ಯಾನೇಜರ್ಗೆ ಮಾಹಿತಿ ನೀಡಿದ್ರು. ಕೇವಲ 10 ನಿಮಿಷಗಳ ಅಂತರದಲ್ಲಿ 6,58,000 ರೂಪಾಯಿಗಳು ಮತ್ತೆ ಡೆಬಿಟ್ ಆಗಿರುತ್ತೆ. ವಂಚನೆ ಹಾಗೂ ಬ್ಯಾಂಕ್ ಸಿಬ್ಬಂದಿಯ ಬೇಜವಾಬ್ದಾರಿ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ ಹಣ ಕಳೆದುಕೊಂಡ ಚಾಮರಾಜು ತಾವು ಹಣ ಕಳೆದುಕೊಳ್ಳಲು ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಸಂತೋಷ್ ಕುಮಾರ್ ಅವರ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷ್ಯ ಕಾರಣವಾಗಿದ್ದು, ಬ್ಯಾಂಕ್ ಮ್ಯಾನೇಜರ್, ಡೆಪ್ಯೂಟಿ ಮ್ಯಾನೇಜರ್ ಹಾಗೂ ಅಪರಿಚಿತ ವ್ಯಕ್ತಿ ವಿರುದ್ಧ ಆನ್ಲೈನ್ ಮೂಲಕ ಪೊಲೀಸ್ ನಿರೀಕ್ಷಕರು ಸಿಎನ್ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಲಾಗಿದೆ ಹಾಗೂ ಎಫ್ಐಆರ್ ಸಹ ಆಗಿರುತ್ತೆ. ಬ್ಯಾಂಕ್ ವಿರುದ್ಧ ಕಾನೂನು ಹೋರಾಟ ಮಾಡಲು ಗ್ರಾಹಕರ ವೇದಿಕೆಗೂ ಕೂಡ ದೂರು ನೀಡಲಾಗುವುದು ಅಂತ ವಿವರಿಸಿದರು. ತಮಗೆ ವಂಚಿಸುವ ಉದ್ದೇಶದಿಂದ ಬ್ಯಾಂಕ್ ಸಿಬ್ಬಂದಿ ನನ್ನ ಅನುಮತಿ ಇಲ್ಲದೆ ಅಕ್ರಮವಾಗಿ ಯಾರೋ ಅಪರಿಚಿತ ವ್ಯಕ್ತಿಯೊಂದಿಗೆ ಸೇರಿಕೊಂಡು ಹಣ ವರ್ಗಾವಣೆ ಮಾಡಿದ್ದು, ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಗ್ರಾಹಕನಾಗಿರುತ್ತೇನೆ. ಸೊ ಇಲ್ಲಿ ಬುಧವಾರ ನನಗೊಂದು OTP ಬರ್ತದೆ ಮತ್ತು SMS ಮೆಸೇಜ್ ಬರ್ತದೆ. ಸೊ ಅದು 3-4 ಸಲ ನನಗೆ ಈ SMS ಮೆಸೇಜ್ ಬರ್ತದೆ. ಸೊ ನನಗೆ ಇದರ ಬಗ್ಗೆ ಸ್ವಲ್ಪ ಡೌಟ್ ಆಗಿ ನನಗೆ ಬ್ಯಾಂಕಿಗೆ SBI ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗ್ತೀನಿ. ನಾನು ಅಲ್ಲಿರುವಂಥ ಡೆಪ್ಯೂಟಿ ಮ್ಯಾನೇಜರ್ ಸಂತೋಷ್ ಅವರು ಭೇಟಿ ಆಗ್ತೇನೆ ನಾನು. ಸೊ ಅಲ್ಲಿ ಅವ್ರಿಗೆ ನೋಡ್ತೀನಿ, ಇದೆಲ್ಲ SMS ಬಂದಿರೋದನ್ನು ನೋಡ್ತೀನಿ. ಸೊ ನೋಡ್ಸಿದ್ರು ಅವರೇನು ಹೇಳ್ತಾರೆ, SMS ಇದು OTP ಬರ್ತದೆ, OTP ಯಾರು ನೋಡ್ಬೇಡಿ, ನೋಡ್ಸ್ಬೇಡಿ ಅಂತ ಹೇಳ್ತಾರೆ. ಮತ್ತು ಅವ್ರು ನೋಡ್ತಾ ಇರೋಂಗೆ ಇನ್ನೊಂದು OTP ಬರ್ತದೆ. ಅವ್ರು ಅವಾಗ ಹೇಳಿದೆ ನಾನು ಅವರಿಗೆ, OTP ಒಂದು ಯಾರಿಗೂ OTP ಬಂದಿದೆಯಪ್ಪ, ಇದ್ರ ಬಗ್ಗೆ ನನಗೆ ಡೌಟ್ ಇದೆ, ನನ್ನ ಅಕೌಂಟ್ ಹ್ಯಾಕ್ ಆಗುತ್ತೆ, ನನಗೆ ಡೌಟ್ ಇದೆ, ಪ್ಲೀಸ್ ನೋಡಿ ಅಂತ ಹೇಳಿ ನಾನು ಅವ್ರಿಗೆ. ಸೊ ಅವ್ರು ಅದು ನೋಡ್ಬಿಟ್ಟು ಮತ್ತೆ ಅವ್ರ ಮುಂದೆ ಮತ್ತೆ OTP ಬಂತಲ್ಲ, ಈ OTP ಯಾರು ಹೇಳ್ಬೇಡಿ ಅಂತ ಹೇಳಿದ್ರು. ನಂತರ ಇನ್ನೊಂದು ಮೆಸೇಜ್ ಬಂತು, ಅವ್ರ ಮುಂದೆ ಮೆಸೇಜ್ ಬಂತು, ಒಂದು PK ರಾಜು ಅಂತ ಬಂತು. ಅದು ಅದ್ರ ಬಗ್ಗೆ ನಾನು ನೋಡಿಸಿದೆ. ಅದರಲ್ಲಿ ವಿತಿನ್ 3 hours ಅಲ್ಲಿ ನಿಮ್ಮದು ಆ್ಯಪ್ ಆಕ್ಟಿವೇಟ್ ಆಗ್ತದೆ. ಆ್ಯಪ್ ಆಕ್ಟಿವೇಟ್ ತಕ್ಷಣ ಸೊ ನೀವು ಡ್ರಾಪ್ ದಿ ಅಮೌಂಟ್ ಅಂತ ಬಂತು ಮೆಸೇಜ್. ಅವಾಗ ನನಗೆ ಹೇಳಿದೆ ನಾನು ಅವರಿಗೆ, ಮ್ಯಾನೇಜರ್ಗೆ, ಡೆಪ್ಯೂಟಿ ಮ್ಯಾನೇಜರ್ಗೆ. ಅವರು ಹೇಳಿದ್ರು, ಮತ್ತೆ ಹೇಳಿದ್ರು, ಸರ್ ಇದೇನು OTP ಯಾರು ಹೇಳ್ಬೇಡಿ, ನೀವೇನು ತಲೆ ಕೆಡಿಸ್ಕೊಡಿ ಅಂತ ನಾನು ಹೇಳಿ, ನನಗೆ ತೆಲುಗಲ್ಲಿ ಹೇಳಿ ಕಳಿಸ್ಕೊಟ್ರು ನನಗೆ. ಇದು ಆಗಿದ್ದು ಬುಧವಾರ. ಸೊ ನಾನು ಬೆಳಿಗ್ಗೆ ಅಂದರೆ ಗುರುವಾರ ನಾನು ಬೆಳಿಗ್ಗೆ ಕಾರ್ಯನಿಮಿತ್ತ ಬೆಂಗಳೂರು ಹೋಗ್ತಾ ಇದ್ದೆ ನಾನು.